ಯವ್ವ, ನೀನು ಅತ್ತಿನ ಕರ್ಕೊಂಬಂದ್ರೆ ನನ್ನ ಗಂಡು ನೋಡಿದ್ರೆ ಬರಂಗಿಲ್ಲ ಅಂತಾನ. ನೀನು ಅತ್ತಿಗೆ ಕರ್ಕೊಂಬಂದ್ರೆ ಇವ್ರಿಗೆ ಮತ್ತು ಊಟ ಯಾರು ಮಾಡಿ ಹಾಕ್ತಾರ ಹಂಗಾರ ನೀವು ಹೋಗಿ ಬರ್ರಿ, ನಾನು ಇಲ್ಲೇ ಇರ್ತೇನೆ. ಮತ್ತು ಅವ್ರಿಗೆ ಊಟ ಬೇಕಲ್ಲ. ಅವ್ನು ಬಾ ಅಂದ್ರೆ ಬರಾತಿಲ್ಲ. ನಾನಾರ ಏನು ಮಾಡಲಿ? ನೀನ ಕೇಳಿ ನೋಡು, ಇಲ್ಲೇ ಅದನ್ನಲ್ಲ. ಅಲ್ಲ ಅಳೇಂದ್ರ, ಮದುವೆಗೆ ಹೋಗಿ ಬರ್ರಿ. ಹಾಂ, ಎಲ್ಲ ಸಂಬಂಧಿಕರು ಅವರು ಇವರು ಬಂದಿರ್ತಾರೆ. ನಮ್ಮ ತಂಗಿನೂ ಅದಾಳ, ಆಕಿ ನೋಡಾಕ ನನ್ನಂಗೆ ಅದ ತೇಟ ನೋಡಂತ್ರ. ಬರ್ರಲ್ಲ, ಏನು ಮಾಡ್ತಾರೆ ಮನೆಯಾಗಿತ್ತ? ಹಾಂ, ಅಯ್ಯೋ ಅತ್ತಿರ ಇಲ್ರಿ, ಅದು ಒಂದು ಪ್ರಾಜೆಕ್ಟ್ ಬಂದತಿ, ಅದ್ರಕ್ಕೆ ಇಂಟರ್ವ್ಯೂ ತಗೋತಾನಂತಾರೆ. ಅಕಸ್ಮಾತ್ ನಾನು ಏನಾದರೂ ಹೋಗ್ಲಿಲ್ಲ ಅಂದ್ರೆ ಈ ಕೆಲಸನ ನನಗೆ ಕೈ ತಪ್ಪು ಹೋಗ್ಬಿಡ್ತತಿ. ಮತ್ತು ನಾನು ಹಿಂಗೆ ಏನು ಕೆಲಸ ಇಲ್ದ ದಂಡ ಪಿಂಡ್ ನಂಗೆ ಹಿಂಗೆ ಬಿದ್ದಿರ್ಬೇಕು. ನನಗೆ ಯಾವ ಮರ್ಯಾದೆ ಸಿಗ್ತತಿ ನೀವು ಹೇಳ್ತೀರ? ಇಲ್ರಿ ಹತ್ತಿರ ನಾನು ಹೋಗಲೇಬೇಕು. ಮತ್ತು ಅದಕ್ಕೆ ಈಗೀಗ ಈ ರನ್ ಹಾಕತ್ತನು. ಈಗ ನೋಡಿದ್ರೆ ಮದುವೆಗೆ ಹೋಗಕ್ಕೆ ಸುದ್ದಿ ಕಾಲನಾಗ ನಿಂತಾಳೆ. ಏನು ಮಾಡ್ಬೇಕಂತ ನನಗಂತೂ ಒಂದು ತಿಳಿದಂಗೆ ಆಗಿರ್ತೀರ. ಈ ಕಡೆ ಬ್ಯಾಡ್ ಅನ್ನಕ್ಕೆ ಆಗ್ದಂಗೆ, ಈ ಕಡೆ ಈ ರನ್ನಕ್ಕೆ ಆಗ್ದಂಗೆ. ಬ್ಯಾಡ್ ಅಂದ್ರೆ ಬೇಜಾರು ಮಾಡ್ಕೋತಾಳು, ಹೋಗಂದ್ರೆ ನಗ್ದಾಳು. ಈಗ ನಾನು ಒಬ್ಬ ಓದಾಡ್ಬೇಕಲ್ಲ ಈ ಕಡೆ, ನಾನು ಏನು ಮಾಡಲಿ ಅಂತ ಚಿಂತೆ ಬಿಟ್ಟೈತೆ ನನಗೆ. ಅಯ್ಯೋ, ನೀವು ಹಿಂಗಂದ್ರೆ ಹೆಂಗೆ ಮತ್ತು? ಪಾಪ ಹುಡುಗಿಗೆ ನಾನು ಮತ್ತು ಅವಾಗಿಂದ ಹೇಳೇನೋ ಮದುವೆ ಹೋಗೋಣ ಅಂತೇಳಿ. ನೀವು ಒಮ್ಮೆಲೆ ಈಗ ಬ್ಯಾಡ ಅಂದ್ರೆ ಮತ್ತೆ ಈಗ ಬೇಜಾರಾಗೋದಲ್ಲ. ಪ್ರೇಮ ನೋಡಂತಡಿ, ಏನು ಮಾಡ್ಬೇಕಂತ ಗೊತ್ತಾಗಲ್ದಲ್ಲ. ಬಂದಿದ್ರೆ ಚಲೋ ಐತ್ರಿ. ಮತ್ತು ನೀವು ಕೆಲಸದ ಅಂತಾರಿ. ಇರ್ಲಿ ತಡ್ರಿ, ಆಕೆಗೆ ಐಶ್ವರ್ಯಾಗ ಹೇಳ್ತಾನೆ. ಐಶ್ವರ್ಯ, ಐಶ್ವರ್ಯ ಬಾಯಿಲೆ. ಹಾಂ ಅತ್ತಿ, ಬಂದೆ ರೀ. ನನ್ನ ಪ್ಲ್ಯಾನ ಬೇರೆ ಐತ್ರಿ ಅತ್ತೀರ. ಅಂಥದ್ರಾಗ ನಾನು ಹೆಂಗೆ ಬರಲಿ? ಆ ಪ್ಲ್ಯಾನನ ನಾನು ಈಡೇರಿಸ್ಕೊಂಡ್ ಮಾಡ್ಬೇಕು. ಇಲ್ಲಾಂದ್ರೆ ಇಲ್ಲೇ ಫ್ಲಾಪ್ ಆಗಿಬಿಡ್ತೈತಿ. ಇಲ್ಲಿಂದ ಹೋಗುವಾಗ ನಾನು ಅದನ್ನು ಅಂದ್ಕೊಂಡಂಗೆ ಮಾಡ್ಬೇಕು, ಹೊಲಿಸ್ಕೋಬೇಕು, ನನ್ನ ಕಡೆ ಹೊಲಿಸ್ಕೋಬೇಕು. ನಿಮ್ಮ ಮಗಳನ್ನಷ್ಟ ನೋಡಿ ನೋಡಿ ಸಾಕಾಗೈತಿ. ಅದಕ್ಕೆ ನಿಮ್ಮ ಸೊಸಿನಷ್ಟ ನೋಡ್ಬೇಕಂತ ಆಸೆ ಆಗೈತಿ. ಅದಕ್ಕೆ ಸರಿ, ಆಕಿನ ಯಾಕೆ ಕೇಳೋಣ? ಅಕಸ್ಮಾತ್ ಆಕಿ ಇರ್ತಾನಂದ್ರೆ ಹಂಗೆ, ಇಲ್ಲಾಂದ್ರೆ ಏನು ಮಾಡೋಣ? ನಿಮ್ಮಪ್ಪನ ಯಾಕೋ ಬರಲ್ಲ ಅನ್ನತ್ತಿದ್ದ. ನೋಡೋಣ, ಅವ ಬರಂಗಿಲ್ಲ ಅಂತ ಮನೆಯಾಗಿರ್ತಾನೆ. ಅದ್ರ ಅಡುಗೆ ಮಾಡ್ಕೊಡಕ್ಕೆ ಬೇಕಲ್ಲ. ಇವತ್ತನು ನಿಮ್ಮ ಮಾವ ಇರಂಗಿಲ್ಲ, ಬರಂಗಿಲ್ಲ, ಮತ್ತು ಇವರು ಬರಂಗಿಲ್ಲ, ನಾವಿಬ್ಬರೇ ಹೊಂಟೀವಿ. ಮನ್ಯಾಗ ಅಡುಗೆ ಮಾಡ್ಕೊತ ಇಲ್ಲೇ ಇರವ, ನಿನ್ನ ಸರಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಮತ್ತು ಇನ್ನೇನು ಮಾಡಿದ್ರೆ ಆಯ್ತು. ಅಷ್ಟೇ ಹೇಳು, ನಾನು ಬರ್ತೇನೆ. ನನಗೂ ಮದುವೆ ನೋಡ್ಬೇಕನ್ನೋ ಆಸೆ ಆಗೈತಿ. ಬರೀ ಮನ್ಯಾಗ ಕುಂತು ಸಾಕಾಗೈತಿ. ಒಂದಿಟ್ಟು ಮಂದಿ ಮಕ್ಕಳು ನಾನು ಪರಿಚಯ ಮಾಡ್ಕೊಂಡು ಬ್ಯಾಡೇನ. ದೂರ ಚಿಕ್ಕಮ್ಮನದು ನಾನು ನೋಡೇ ಇಲ್ಲ. ಎಷ್ಟು ದಿನ ಆಯ್ತು, ಮನೆಗೂ ಹೋಗಿಲ್ಲ, ಆಕಿ ಬಂದಿಲ್ಲ. ಮತ್ತು ಅದಕ್ಕೆ ಹೋಗಿ ಬರ್ತೇನೆ. ಮೀನಾಕ್ ಅನ್ನೋದು ಎಲ್ಲರನ್ನೂ ನೋಡಿ ಬಂದ್ರಾತು. ಸರಿ ಆಯ್ತು ತಗೋ, ಆಕಿಗೆ ಹೇಳ್ತಾನೆ. ಬಂದೇನವ? ಹಾತಿ, ಏನಾಯ್ತು ರೀ? ನಾನು ತಯಾರಾಗತ್ತೀನಿ ರೀತಿ. ನಿಮ್ದೆಲ್ಲ ಆಯ್ತು ರೀ? ಹೊಂಟ್ರಿ ಇವಾಗ? ನೋಡು, ನೀನು ಬರೋದು ಬೇಡ, ನೀನು ಇಲ್ಲೇ ಇರು. ಯಾಕಂತಂದ್ರೆ ನಿಮ್ಮ ಮಾವು ಬರಂಗಿಲ್ಲ ಅಂತ. ಅವ್ರಿಗೇನೋ ಸುಸ್ತಾಗೈತಿ, ನನಗೆ ಆಗಂಗಿಲ್ಲ ಅಂತ ಅನ್ನತಾರೆ. ಅದಕ್ಕೆ ನಾನು ಮತ್ತು ಪ್ರೇಮ, ನಿಮ್ಮ ಚಿಕ್ಕ ಮಾವ ಹೊಂಟ 3 ಜನ ಗುಂಡು ಕರ್ಕೊಂಡು. ಮತ್ತು ಇವ್ರು ಅಳಿಯಂದ್ರೆ ಇಲ್ಲೇ ಇರ್ತಾರೆ. ನಿಮ್ಮ ಮಾವ ಮತ್ತು ಅಳಿಯಂದ್ರು ಇಲ್ಲೇ ಇರ್ತಾರೆ. ಸ್ವಲ್ಪ ಅವ್ರಿಗೆ ಅಡುಗೆ ಅದು ಮಾಡಿಕೊಟ್ಕೊಂತ ನೀನು ಇಲ್ಲೇ ಇರು. ಕರ್ಕೊಂಡು ಹೋಗಿದ್ದು ಬಿಡು. ಮತ್ತೀಗ ನಿಮ್ಮ ಮಾವಾಗದು ಬೇಕಲ್ಲ. ಹೆಂಗೋ ನಿಮ್ಮ ಮಾವ ಮನೆಯಾಗಿರ್ತಾನೆ, ಮತ್ತು ಅವ್ಗೆ ಊಟದ್ದೆಲ್ಲ ತೊಂದರೆ ಆಕತ್ತೆ. ನಾವು ನಾಳೆ ಬರ್ತೇವೆ. ಮತ್ತು ನಾಳೆ ಗಂಟ ಅವ್ರಿಗೆ ಉಣ್ಣಾಕ ಮಾಡಾಕ ಎಲ್ಲ ಹೊರಗಡೆ ತಂದು ತಿನ್ಬೇಕಾಕತಿ. ಮೊದಲ ನಿಮ್ಮ ಮಾವನ ಗೊತ್ತಲ್ಲ ನಿನಗೆ, ಹೊರಗಡೆ ಒಂದು ಏನಾರು ತಿಂದು ಬಿಟ್ರೆ ಆ್ಯಸಿಡಿಟಿ ಆಗಿಬಿಡ್ತತಿ. ಅದಕ್ಕಾಗಿ ನೀನು ಬ್ಯಾಡ ಅಂತ ಹೇಳಕ್ಕೆ ಕರ್ದೀವ. ಮತ್ತು ಹೆಂಗೆ ನಿಂದು ಹೆಂಗೆ ಹೇಳಿ ಮತ್ತು? ಹೌದ್ರಿ, ಮಾವಾರು ಇರ್ತಾರ. ಸರಿ ಬಿಡ್ರಿ, ಆಯಿತು. ನಾನು ಮನೆಗೆ ಇರ್ತೇನೆ ತೋರೈತಿ, ನೀವು ಹೋಗಿ ಬರ್ರಿ. ಸರಿ ವೈನಿ, ಹಂಗಾದ್ರೆ ನಾವು ಹೋಗಿ ಬರ್ತೇವೆ. ನಾನು, ಗುಂಡು, ಅಮ್ಮ ಮತ್ತು ಚಿಕ್ಕಪ್ಪ ಹೋಗಿ ಬರ್ತೀವಿ. ಮನೆ ಕಡೆ ಹುಷಾರ್ರಿ. ನಮ್ಮ ಮನೆಯವ್ರದ್ದು ಸ್ವಲ್ಪ ನಾಳೆ ಬೆಳಿಗ್ಗೆ ಇಂಟರ್ವ್ಯೂ ಐತಿ. ಅವ್ರಿಗೆ ಸ್ವಲ್ಪ ಜಲ್ದಿ ಮಾಡಿಕೊಡ್ರಿ ಏನಾರ ತಿನ್ನಾಕ. ನಾವು ಬರ್ತೀವಿ ರೀ. ಸರಿ ಆಯಿತು. ನಿಮ್ಮ ಮನೆ ಹತ್ರ ಇದ್ದೀರ ನಡೀತಿತ್ತು. ಅವನ ಜೊತೆ ನೀನು ಬಂದು ಬಿಡ್ತಿದ್ದಿ. ಅವನು ಅಲ್ಲೇ ಮಗನ ಜೊತೆ ಅಲ್ಲೇ ಉಳಿದು ಬಿಟ್ಟಾನ. ಬರಬೇಕಿಲ್ಲ, ಒಂದು ವಾರದ್ದು ಬರ್ತಾನೋ. ಅವಂಗೆ ಅಲ್ಲಿ ಎಲ್ಲ ಇದು ಮಾಡಿ ಬರ್ತಾನೆ ಅಂತ ಅಂದವ. ಇನ್ನೂ ನೋಡಿದ್ರೆ ಇನ್ನೂ ಬರೋಕ್ಕೆ ತಯಾರಿಲ್ಲ. ಬರಬೇಕಿಲ್ಲ, ಎಷ್ಟು ದಿನ ಅಂತ ಅಲ್ಲೇ ಇರೋದು? ನೋಡಬೇಕು, ನೋಡಿ ಕ್ಯಾಸ್ ಬಂದು ಬಿಡಬೇಕು. ಆಗಲ್ದ ಹಂಗೆ ಅಲ್ಲೇ ಉಳಿದ್ರಿ ಏನಾಗ್ತದು? ಏನೇನು ನನ್ನ ಗಂಡನು ವಿಚಿತ್ರ ಅದಾನ. ಇರಲಿ ಬಿಡತ್ತಿ, ಮಗನಂತೆ ಕಾಲಿರೋದು. ಪಾಪ ಮಗನ ಒಬ್ಬ ಅಕ್ಕನ, ಅಲ್ಲಿ ಏನಾರ ಬೇಕಾಗೈತೆ ಏನ? ಇರಲಿ, ಏನು ಕೇಳೋದೈತೆ ಏನ? ಇದು ಎಲ್ಲ ಮುಗಿಸ್ಕೊಂತ ಬರಲಿ ತಗೋರಿ ಆರಾಮಾಗಿ. ನಾ ಇರ್ತೇನೆ ತಗೋರಿ, ಮಾಮಾರು ಇರ್ತಾರಲ್ಲ, ಮತ್ತು ಇವ್ರು ಇರ್ತಾರ ಅನ್ನಾರ. ಏನು ಚಿಂತಿಲ್ಲ, ನೀವು ಹೋಗಿ ಬರ್ರಿ. ಸರಿ ವೈನಿ, ಹಾಗಾದ್ರೆ ಗುಂಡು ಹೊರಗದಾನ, ನಾವು ಹೋಗ್ಬೇಕಾರೆ ಕರ್ಕೊಂಡು ಹೋಗ್ತೀವಿ. ಹೋಗಿ ಬರ್ತೀರಿ ರೀ, ಹುಷಾರು. ನಾಳೆ ಜಲ್ದಿ ಎದ್ದು ಜಲ್ದಿ ಮಾಡ್ಕೊಂಡು ಹೋಗ್ರಿ. ಎಬ್ಸಾಕ ನಾನು ಇರಂಗಿಲ್ಲ. ವೈನಿ ಹಂಗೇನಾರ ಲೇಟ್ ಆದರೆ ಸ್ವಲ್ಪ ನೀವೇ ಎಬ್ಬಿಸ್ಬಿಡ್ರಿ. ಆಯಿತು ಪ್ರೇಮ. ಸರಿ, ಮನೆ ಕಡೆ ಹುಷಾರು, ನಾವು ಹೋಗಿ ಬರ್ತೀವಿ ಹಂಗಾದ್ರೆ. ಆಯ್ತು ಅತ್ತಿ. ಮಾವಾರೆಲ್ಲಿದ್ದಾರ್ರಿ? ನಿಮ್ಮ ಮಾವ ವಾಕಿಂಗ್ ಹೋಗ್ಯಾನ, ಬರ್ತಾನೀಗ. ನಿಮ್ಮ ಮನೆ ಕಡೆ ಹುಷಾರು. ಬರ್ತಾನ ಹಂಗಾರ. ಸರಿ ಆಯ್ತು ರೀ. ಹುಷಾರ್ರಿ. ನೆನಪಿರ್ಲಿ, ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ನೆನಪಿರ್ಬೇಕು. ಬೇಗ ಎದ್ದು ಇಂಟರ್ವ್ಯೂ ಮುಗಿಸ್ಕೊರಿ. ಈ ಕೆಲಸ ಏನಾರ ಆಗಲಿಲ್ಲ ಅಂದ್ರೆ ನಾನು ಮಾತ್ರ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಅಷ್ಟೇ.
ಅಯ್ಯೋ ಆಯ್ತು ಡಾರ್ಲಿಂಗ್, ನೀನೇನು ಯೋಚನೆ ಮಾಡಬೇಡ. ನಾನೇ ಎಲ್ಲ ಅನ್ಕೊಂಡಂಗೆ ಮಾಡ್ತೇನೆ. ಇಲ್ಲ ಇಂಟರ್ವ್ಯೂ ಮಾಡೋಕೆ ಹೋಗ್ತಾ ಇರ್ತೇನೇನು. ಈ ಸರಿ ಕೆಲಸ ಸಿಕ್ಕೇ ಸಿಗ್ತತಿ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ಸರಿ ಸರಿ ಆಯ್ತು, ನಾನು ಬರ್ತೇನೆ ಹಂಗಾದ್ರೆ. ಹಬ್ಬ ಹೋದ್ಲು. ಇನ್ನು ನನ್ನ ಕೆಲಸಗಳನ್ನ ನಾನು ಚಾಲೂ ಮಾಡಬೇಕು. ಆ ಮಾವ ಅನ್ನೋ ಪಿಂಡ ಬರೋರಾಗ ನಾನೀಗಿನ ನನ್ನ ಕಡೆ ಒಲಿಸ್ಕೋಬೇಕು. ಆ ಕೆಲಸನ ನಾನು ಸ್ಟಾರ್ಟ್ ಮಾಡಬೇಕು. ಅದು ಒಂದು ಕಪ್ ಟೀ ಸಿಗುತ್ತಾ ಐಶ್ವರ್ಯ ಅವರೇ? ಟೀನಾ? ಮಾವ ಬಂದಮೇಲೆ ಮಾಡ್ಕೊಳ್ಳ. ಇವಾಗ ಬರ್ತಾರೆ, ಅವ್ರು ಬಂದ ತಕ್ಷಣ ಮಾಡ್ಕೊಡ್ತೀನಿ. ಏನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಏನೂ ಅನ್ಕೊಳ್ಳಲ್ಲ ಅಂದರೆ ಪ್ಲೀಸ್ ಮಾಡ್ಕೊಡ್ತೀರಾ? ಯಾಕೋ ತುಂಬಾ ತಲೆ ನೋವ್ತಾ ಇದೆ. ಒಂದು ಕಪ್ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಕೈಯಾರ ಟೀ ಕುಡಿದ್ರೆ ನನ್ನ ತೆಲ್ಲೂ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಹೌದಾ, ಸರಿ ಮಾಡ್ಕೊಂಡು ಬರ್ತೀನಿ. ಇವಾಗ ಹೋಗಿ ಅಡುಗೆ ಮನೆಯಾಗ ಹೋಗಿ ಹಿಂದಿಂದಾಗಿನ ಗಟ್ಟಿಯಾಗಿ ನಡ್ಕೊಂಡ್ಬಿಡ್ಬೇಕು. ಆಕೆ ಬಿಡಂದ್ರೂ ಬಿಡಬಾರದು. ಆಕೆಗೂ ನನ್ನ ಮ್ಯಾಲ ಮನಸ್ಸಾಗುವಂಗೆ ನಾನು ಮಾಡಬೇಕು, ಮಾಡಲೇಬೇಕು. ನಾನು ಅನ್ಕೊಂಡಿದ್ದನ್ನ ಮಾಡ್ತಾನೆ. ಮಾಡುವಂಥ ಶಕ್ತಿ ನನ್ನ ಕೈಯಾಗ ಐತಿ. ನನಗೆ ಯಾಕೋ ಇವ್ರನ್ನ ಸರಿ ನೋಡಿದ್ರೆ ಭಯಾನ ಆಗ್ತತಿ. ಅವ್ರು ಮಾತಾಡೋ ರೀತಿ, ಅವ್ರು ನೋಡೋ ರೀತಿ ನೋಡಿದ್ರನ ಒಂದೊಂದು ಸರಿ ಎದ್ಯಾಗ ಡಪ್ 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 ಅಂತ ಹೊಡ್ಕೊಂಡ್ಬಿಡ್ತತಿ. ಯಾಕೆ ಏನೋ ಅವನು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಈ ಪ್ರೇಮನ್ ಗಂಡ ಸರಿ ಇದ್ದಾನ ಇಲ್ವೋ, ಒಂಥರ ಇದ್ದಾನ, ಯಾವಾಗಲೂ ಒಂಥರ ಗುರಾಯಿಸ್ತಿರ್ತಾನ. ಆಹಾ ಸೊಂಟ ನೋಡಿದನ ಏನು ಚಂದ ಐತಿ. ಈಗ ಹಾಕೊಂಡಿರೋ ಸಾರಿಗೂ ಆ ಸೊಂಟಕ್ಕೂ ಆಹಾ ಮೈ ಮರೆತು ಬಿಡ್ಬೇಕಿಲ್ಲಿ. ಅಮ್ಮ, ಏನು ಮಾಡ್ತಾ ಇದ್ದೀರಾ? ನನ್ನನ್ನು ಹೇಗೆ ಹಿಡ್ಕೊಂಡಿದ್ದೀರಾ? ನೀವು ಬಿಡ್ತೀರಾ ಇಲ್ವಾ ಇವಾಗ? ಸರಿ ರೀ, ನನ್ನನ್ನು ಬಿಡಿ. ಅಯ್ಯೋ ಸುಮ್ಮನಿರ್ರಿ. ನಿಮ್ಮನ್ನು ನೋಡಿದಿಂದ, ನಿಮ್ಮ ಸೊಸಿನ ನೋಡಿದಿಂದ ಕಳೆದೋಗ್ಬಿಟ್ಟೆ ನಾನು. ಅಂಥದ್ರಾಗ ನೀವು ಒಳ್ಳೆ ಏನು ತೆಲಿಗಿಲ್ ಕೆಟ್ಟತ್ತೆ ನಿಮ್ಗೆ. ಸಣ್ಣಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನೀವ ನನ್ನ ಜೊತೆ ಕೆಟ್ಟದಾಗಿ ನೋಡ್ಕೊಂಡ್ರೆ ಅಂತೇಳಿ ನಿಮ್ಮ ಪ್ರೇಮನ್ ಮುಂದೆ ಹೇಳ್ಬೇಕಾಗತ್ತೆ ನೋಡು. ಸುಮ್ಮನೆ ಇದ್ರೆ ಸರಿ. ಇವಾಗ ಗಂಡಿಲ್ಲಂತೆ ನನ್ನ ಮ್ಯಾಗ ಆಸೆ ಪಟ್ಟ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳಕ್ ಬಂದ್ರ ಅಂತ ನಾನು ಹೇಳ್ಬೇಕಾಗತ್ತೆ ನೋಡು. ಇವಾಗ ನೀವು ಬಿಟ್ಟರೆ ಸರಿ, ಇಲ್ಲಾಂದ್ರೆ ನಾನು ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ. ಸರಿ ರೀ, ನನ್ನನ್ನು ಬಿಟ್ಬಿಡ್ರಿ. ಹೆಂಗೆ ಬಿಡಾಕತ್ತಿ ಚಿನ್ನ? ಒಂದು ಸಾಂಗ್ ಹಾಡ್ತಾನೆ ಕೇಳು. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್ ವಸಂತ, ತನ್ನಂತಾನೆ ತನ್ನಂತಾನೆ ಬಂತು ಬಂತು ಕನಸು ಬಂತು ಬಂತು ಹಸಿರಿಗೆ ಹಸಿರು ನಿಶಾನೆ ಅನ್ನೋ ಹಂಗ ನೀನು ನನಗೆ ಸಿಕ್ಕಿದಿ. ಅಂಥದ್ರಾಗ ನಾನಾಗೆ ಬಿಡ್ತೇನೇನ? ಬಿಡು ಮಾತಾ ಇಲ್ಲ. ಇವತ್ತು ನಿನ್ನು ನನ್ನ ಜೊತೆ ಇರಬೇಕು ಅಷ್ಟ. ಬಿಟ್ರೆ ಸರಿ ಇವಾಗ, ಇಲ್ಲ ನಾನು ಏನು ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡೋಕ್ಕಾಗತಿ? ನನ್ನ ಕೈಗಿಂದ ಮೊದಲು ತಪ್ಪಿಸ್ಕೊ. ಛೀ, ನಿಮಗೆ ನಾಚಿಕೆ ಆಗಲ್ವಾ ಇನ್ನೊಬ್ರು ಹಿಂತಿನ ಮುಟ್ಟಾಕ? ನಾನು ಮಗ ತಂಗಿ ಆಗ್ಬೇಕು, ಇಲ್ಲ ನಾನು ನಿಮ್ಮನ್ನ ಅನ್ನ ಅಂತ ಕರೆಯೋಕತ್ತೇನೆ. ಅದರ ನಿಮಗೆ ಗೊತ್ತಾಗಂಗಿಲ್ಲ. ನೀವು ನೋಡಿದ್ರೆ ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಾ. ನಾನು ಅನ್ಕೊಂಡೆ ನೀವು ಸರಿ ಇಲ್ಲ, ನೀವು ನೋಡೋ ದೃಷ್ಟಿ ಸರಿ ಇಲ್ಲ ಅಂತೇಳಿ. ಆದರೆ ನೀವು ಅದನ್ನೆಲ್ಲ ಮೀರಿ ಹಂಗೆ ನಡ್ಕೊಳತ್ತಾರಲ್ಲ, ನಿಮಗೆ ನಾಚಿಕೆ ಆಗಂಗಿಲ್ಲ? ಕಟ್ಕೊಂಡು ಹೆಂಡತಿ ಇರುವಾಗ ಇನ್ನೊಬ್ಬರನ್ನ ಈ ರೀತಿ ನೋಡೋದು ತಪ್ಪ ಅಂತ ನಿಮ್ಗೆ ಗೊತ್ತಿಲ್ಲ? ನೋಡು, ನಾನು ಹೇಳಿದ್ಕ ನೀನು ತನ್ನಾಗ ಒಪ್ಕೊಂಡ ಇರ್ಬೇಕು. ನಾಯಿ ಹಂಗಿರ್ಬೇಕು. ಅದು ಬಿಟ್ಟು ಜಾಸ್ತಿ ಏನಾದರೂ ಮಾತಾಡಿದ್ರೆ ಬಲವಂತವಾಗಿದ್ರು ಪಡ್ಕೋತೇನೆ ನಾನು. ಪ್ರೀತಿಯಿಂದ ಬಂದ್ರನ ನಾಗೇಶ್ ಅಕಸ್ಮಾತ್ ಕೆಟ್ಟದಾಗಿ ಬಂದ್ರೆ ನಾನು ಕಾಳಿಂಗ ಸರ್ಪದ ಥರ ಮ್ಯಾಲ್ ಬಿದ್ದಾದ್ರೂ ಪಡ್ಕೋದ ಬಿಡು ಮಗನ ಅಲ್ಲ ನಾನು. ಹಾಗಾಗಿ ಪ್ರೇಮನ ಬುಟ್ಟಿಗೆ ಹಾಕೊಂಡು ಪಿರುತಿ ಮಾಡಿ ಆಕಿನ ಮದುವೆಯಾಗಿ ಕರ್ಕೊಂಡು ಹೋಗಿರೋದು. ಆಮೇಲೆ ಅವ್ರ ಮನೆಯವ್ರು ಒಪ್ಕೊಂಡಿರೋದು. ಸರಿನಾ? ಈಗ ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನಿನಗೆ ಒಂದೈತಿ. ಈಕಿ ನನ್ನ ಜೊತೆ ಕೆಟ್ಟ ನೋಡಿಕೊಂಡು ಪ್ರೇಮ ನೀನಿದ್ದಾಗ ನನ್ನನ್ನು ಕೆಟ್ಟಾಗಿಲ್ಲ ನೋಡಿ ನನ್ನೆಲ್ಲ ಮುಟ್ಟಿ ಮಾತಾಡಿಸಿ ನನ್ನನ್ನು ಮಲ್ಕೊಳಕ್ಕೆ ಬಾ ಅಂತ ಕರ್ಲು ಅಂತ ಹೇಳಿ ನಾನೇ ಡವ್ ಮಾಡ್ಬೇಕಾಗ್ತದೆ. ಏನು ನೆನ್ಪಿಟ್ಕೊ, ನಾನೇನಂತ ನಿನಗಿನ್ನ ಗೊತ್ತಿಲ್ಲ, ಸರಿಯಾಗಿ ಗೊತ್ತು ಮಾಡಿಸ್ತೇನೆ. ನಾನು ಹೇಳಿದಂಗೆ ಕೇಳ್ಬೇಕು ನೀನು. ನಾಳೆ ಗಂಟ ನಾನು ನೀನು ಇಬ್ಬರ ಪ್ರೇಮ ಪಕ್ಷಿಗಳ ಹಾರಾಡ್ಕೊಂತ ಇರೋಣ, ಸರಿನಾ? ಏನಂತೀಯ ಚಿನ್ನ? ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದ, ಇಲ್ಲ ಅಂದ್ರೆ ಕಾಲಲ್ಲಿರೋದು ಕೈಗೆ ಬರ್ತತಿ. ನೆನ್ಪಿಟ್ಕೋ, ನೀನು ಅನ್ಕೊಂಡಿರೋಂಥ ಹುಡುಗಿ ನಾನಲ್ಲ. ಅನ್ಕೊಂಡಿರ್ಬೋದು ನೀವು ಎಲ್ಲ ಹುಡುಗಿರು ಒಂದೇ ಥರ ಇರ್ತಾರಂತೇಳಿ. ಆದ್ರೆ ನನ್ನ ತಂಟೆಗೆ ಬಂದ್ರೆ ಚಪ್ಪಲ್ ಹರಿವರೆಗೂ ಹೊಡಿತಾರೆ. ಮಾವ ಮಾವ ಆ ಮಾವನ ರಾತ್ರಿ ನೀನೇನಾದ್ರು ಬರ್ತಿದ್ರ ಅವನಿಗೊಂದು ಗತಿ ಕಾಣಿಸ್ತಾನ. ಅದನ್ನ ನಿನ್ನ ಮೇಲೆನ ಎತ್ತಾಕ್ತಾನ. ನೋಡ್ತಾ ಇರು. ಬರ್ಲಾ ಚಿನ್ನ? ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಟೀ ತಗೊಂಡ್ಬಾ, ಬಿಸಿ 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 ಟೀ. ಹೋಗಮ್ಮ, ಹೋಗು ತಗೊಂಡ್ಬಾ. ನಿನ್ನ ಮುದ್ದಾದ ಕೈಯಿಂದ ನನಗೆ ಟೀ ಕುಡಿಸುವಂತೆ ಹೋಗು. ನೀನು ಹೇಳಿದಂಗೆ ಕೇಳಕ್ಕೆ ನನಗೆ ಆಗಂಗಿಲ್ಲ. ಬೇಕಿದ್ರೆ ಮಾಡ್ಕೊಂಡು ಹಾಕೊಂಡು ಕುಡಿ.